ಅಲ್ಲಿ ತುಂಬ ತೊಂದರೆ ಇದೆ ಜನಗಳಿಗೆ. ಯಾಕೆ ಅಲ್ಲಿರೋ ಆ ಕ್ಷೇತ್ರ ಯಶವಂತಪುರ ಕ್ಷೇತ್ರ ಶಾಸಕ ಸೋಮಶೇಖರ್ ಅವರು ತುಂಬ ಮಾತಾಡ್ತಾರೆ. ಒಬ್ಬ ಮಾಜಿ ಮಿನಿಸ್ಟರ್ ಆಗಿದ್ದಂಥವ್ರು, ಶಾಸಕರ ಇವಾಗ ಹಾಲಿ ಶಾಸಕರು, ಅವ್ರು ಅಲ್ಲಿ ಹೋಗಿ ನೋಡ್ಬೇಕು. ಯಾಕೆಂದರೆ ಒಂದು ಚೊಂಬು ನೀರು ತಂದು ಕೊಟ್ಬಿಡ್ತೀನಿ, ಅಲ್ಲಿಗೆ ಹೋಗೋಣ, ಆ ಕಟ್ಟೆಯಲ್ಲಿ ನಾನು ಒಂದು ಚೊಂಬು ನೀರು ತಂದು ಕೊಡ್ತೀನಿ ತಿಮ್ಮೋಣಿ ಡ್ಯಾಮಲ್ಲಿ. ಅವ್ರ ನೀರು ಅವ್ರ ಕುಟುಂಬದವ್ರಿಗೆ ಕುಡಿಸಿ ನೋಡಲಿ, ಅವತ್ತು ಅವ್ರಿಗೆ ಗೊತ್ತಾಗ್ತದೆ ಏನು ಅಂತ. ಯಾಕೆಂದರೆ ನಾವೇನೋ ಮಾಡ್ತೀವಿ ಅಂದರೆ, ನಾವೇನೋ ಮಾಡ್ತಾ ಇದ್ದೀವಿ, ಜನಪ್ರತಿನಿಧಿ ಅವರು, ಜನಕ್ಕೆ ನಾವು ಸೇವೆ ಮಾಡ್ತಾ ಇದ್ದೀವಿ ಅಂದರೆ ಅದು ಯೋಚನೆ ಮಾಡಿ ಇದು ಮಾಡಬೇಕು. ಆ ಜನ ಸುತ್ತಮುತ್ತ ವಾಸ ಮಾಡೋವಂಥವ್ರಿಗೆ ಅವ್ರು ಸಪೋರ್ಟ್ ಮಾಡಬೇಕು. ಈಗ ನನ್ಮಂಗ್ಲ ತಾಲೂಕಲ್ಲಿ ಆ ಬ್ಯಾಕ್ ವಾಟ್ರಲ್ಲಿರೋಂಥ ಜನ ಈಗ ಮೀನುಗಳು ಸಾಯ್ತಾ ಇದ್ದಾವೆ, ಮತ್ತು ಕೆಲವು ಪಕ್ಷಿಗಳು ಪ್ರಾಣಿಗಳು ಅಲ್ಲೆಲ್ಲ ಜೀವನ ಮಾಡಬೇಕು. ಅದು ತುಂಬ ತೊಂದರೆ ಆಗ್ತಾ ಇದೆ, ತುಂಬ ಜನಕ್ಕೆ ತೊಂದರೆ ಆಗ್ತಾ ಇದೆ. ಅದನ್ನು ಒಬ್ಬ ಶಾಸಕರಾದಂಥವ್ರು ಒಂದು ಗಮನ ಹರಿಸಿ, ಅವರು ಎಲ್ಲ ಕ್ಷೇತ್ರದ ಜನ ಇರ್ಬೋದು, ಪಕ್ಕದ ಕ್ಷೇತ್ರದ ಜನ ಇರ್ಬೋದು, ಅವ್ರ ಮಕ್ಳು ಥರನೇ ಅವ್ರಿಗೆ. ಯಾಕೆಂದರೆ ಅವರೇ ಒಬ್ಬ ಹಿರಿಯ ವ್ಯಕ್ತಿ, ಒಬ್ಬ ಮಿನಿಸ್ಟರ್ ಆಗಿದ್ದಂಥವ್ರು, ಶಾಸಕರು, ಜನಪ್ರತಿನಿಧಿಗಳು. ಆ ಜನಗಳು ಬದುಕೋ ರೀತಿಗೆ ಅವ್ರಿಗೆ ಸವಲತ್ತನ್ನ ಮಾಡಿಕೊಡ್ಬೇಕು. ಆ ನೀರಲ್ಲಿ ನೀವು ನೋಡಿರ್ಬೋದು, ಆ ಮೀನು ಹಿಡಿಯೋಕೆ ಹೋದವ್ರು ಕೈ ಕಾಲೆಲ್ಲ ಬೊಬ್ಬೆಗಳು ಬಂದಿರ್ತವೆ, ಮತ್ತು ಎಲ್ಲ ಚರ್ಮ ರೋಗಗಳು, ಮತ್ತು ತುಂಬಾ ತೊಂದರೆ ಇದೆ. ಕುಡಿಯೋಕ್ಕೆ ನೀರುಗಳೇ ಆಗಲಿ, ಅಲ್ಲಿಂದ ಅಂತರ್ಜಲಗಳು ತೊಂದರೆ, ಅದನ್ನೆಲ್ಲ ಅವರು ದನಕರುಗಳೆಲ್ಲ ತುಂಬ ತೊಂದರೆಗಳಾಗಿದ್ದಾವೆ. ಅದ್ರ ಬಗ್ಗೆ ಅವರು ಗಮನ ಹರಿಸ್ಬೇಕು ಅಂತ ನಾನು ತುಂಬ ಇದರಿಂದ ಕೇಳ್ಕೊತಾ ಇದ್ದೀನಿ. ಇಲ್ಲಾಂದರೆ ಮುಂದೆ ರೈತರುಗಳೇ ಆಗಲಿ, ಅಲ್ಲಿಂದ ಸುತ್ತಮುತ್ತ ವಾಸ ಮಾಡ್ತಾ ಇರೋರು ದಂಗೆ ಹೇಳ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ರಾತ್ರಿ ಕೆಮಿಕಲ್ ಮಿಶ್ರಿತ ನೀರನ್ನ ಕೆರೆಗೆ ಬಿಡ್ತಿದ್ದಾರೆ. ಸೊ ಅದು ಬೆಂಗಳೂರು ಹೊರವಲಯದಿಂದ ಇಲ್ಲಿಗೆ ಬಂದು ಇಲ್ಲಿನ ಗ್ರಾಮೀಣ ಪ್ರದೇಶಗಳ ಜನರಿಗೆ ಒಂದು ರೀತಿ ವಿಷವಾಗಿ ಪರಿಣಮಿಸ್ತಾ ಇದೆ. ಸೊ ಎಲ್ಲಾದರೂ ಈ ಅಧಿಕಾರಿಗಳು, ಪೊಲ್ಯೂಷನ್ ಬೋರ್ಡ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಡೆ ಹಿಡಿಯುವಲ್ಲಿ ವಿಫಲ ಆಗ್ತಿದ್ದಾರಾ, ಅಥವಾ ಈ ಒಂದು ಜಾಣ ಸುಡ್ತನ ಅಂದ್ರೆ ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ಥರ ಏನಾದ್ರು ಮಾಡ್ತಿದ್ದಾರಾ ಏನು ಅಂತ? ಇಲ್ಲ ನೋಡಿ, ಅದು ದೊಡ್ಡಬಳ್ಳಾಪುರದಿಂದ ನಮ್ಮ ನಂದಿಪೇಟದಿಂದ ಹುಡ್ತದೆ ಅರ್ಕಾವತಿ ನದಿ, ತಿಪ್ಪೋನಹಳ್ಳಿ ಡ್ಯಾಮಿಂದ ಕಾವೇರಿಗೆ ಸೇರ್ತದೆ. ಈ ಕಡೆ ಕುಮುದುತಿ ನದಿ ಶಿವಗಂಗೆಯಿಂದ ಹುಡ್ತದೆ, ಕುಮುದುತಿ ಡ್ಯಾಮಿಂದ ಕಾವೇರಿಗೆ ಸೇರ್ತದೆ. ಕುಮುದುತಿ ಡ್ಯಾಮು ಬಂದು ಕುಮುದುತಿ ನದಿ ಸರೌಂಡಿಂಗಲ್ಲಿ ಇನ್ನೂ ಅಷ್ಟು ಇಂಡಸ್ಟ್ರೀಸ್ ಆಗಿಲ್ಲ, ಹಂಗಾಗಿ ಏನು ತೊಂದರೆ ಇಲ್ಲ ಕುಮುದುತಿ ನದಿಯಿಂದ. ಬಟ್ ಅರ್ಕಾವತಿ ನದಿಲಿ ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಹೆಸರುಘಟ್ಟ ಸುತ್ತಮುತ್ತ ಕಾರ್ಖಾನೆಗಳಿರ್ಬೋದು, ಅಲ್ಲಿ ತುಂಬ ಕೆಮಿಕಲ್ ಇಂಡಸ್ಟ್ರೀಸ್ ಇದೆ, ಮತ್ತು ಗಾರ್ಮೆಂಟ್ಸ್ ಇಂಡಸ್ಟ್ರೀಸ್ ಇದೆ. ಅಲ್ಲಿ ತುಂಬ ಬಣ್ಣಗಳಾಗ್ಬೋದು, ಕೆಮಿಕಲ್ ಆಗ್ಬೋದು ಬಳಸ್ತಾರೆ. ಅದನ್ನು ಮತ್ತೆ ನೀರನ್ನ ರಾತ್ರಿ ನದಿಗೆ ಬಿಟ್ಬಿಡ್ತಾರೆ. ಯಾಕೆಂದರೆ ETP STPಗೆಲ್ಲ ಅವ್ರಿಗೆ ಖರ್ಚು ಬರ್ತದೆ, ಒಂದೊಂದು ಟ್ಯಾಂಕರ್ಗೆ ಆಗಲಿ ಒಂದು ಇದಕ್ಕೆಲ್ಲ ಖರ್ಚು ಬರುತ್ತೆ. ಅದಕ್ಕೇನು ಮಾಡ್ತಾವ್ರೆ ಅವರು, ಸೇಫ್ ಜೋನ್ಗೆ ದುಡ್ಡು ಉಳ್ಸೋಕ್ಕೋಸ್ಕರ ಯಾರ ಮನೆ ಎಲ್ಲೆಲ್ಲ ಹಾಳಾಗೋಗ್ಲಿ, ನಾವು ಸೇಫ್ ಆಗಬೇಕು ಅಂತ ತಂದು ನದಿಗೆ ಬಿಡ್ತಾ ಇದ್ದಾರೆ. ಅದನ್ನು ಆ ಜನಪ್ರತಿನಿಧಿಗಳಾದ ಶಾಸಕರು ಕೇಳಬೇಕು, ಅದನ್ನು ಕೇಳಬೇಕು. ಅವರು ದೊಡ್ಡಬಳ್ಳಾಪುರ ನೀರಜ್ ಅವರು ಕೇಳಬೇಕು. ಯಾಕೆಂದರೆ ಅವ್ರು ತುಂಬ ಭಾಷಣ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತೀನಿ. ಸೋಷಿಯಲ್ ಟ್ರೆಂಡ್ ಆಗೋದಲ್ಲ, ಜನಕ್ಕೆ ಸೇವೆ ಮಾಡಿ ಸೋಷಿಯಲ್ ಟ್ರೆಂಡ್ ಆಗಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಚಿಕ್ಕನ್ಮೇಗೌಡ ಅಂತ, ಕಾಂಗ್ರೆಸ್ ಮುಖಂಡ, ನೆನ್ಮಂಗ್ಲ ತಾಲೂಕು, ಹಾಗೆ ರೈತರ ಪ್ರತಿನಿಧಿ.